ವಿಷ್ಣುವರ್ಧನ್ ಸ್ಮಾರಕಕ್ಕೋಸ್ಕರ ವಿಷ್ಣು ಅಭಿಮಾನಿಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮಗೊಂದು ಸ್ಮಾರಕ ಬೇಕೇ ಬೇಕು ಅನ್ನುವಂತಹ ಆಗ್ರಹವನ್ನ ಸರ್ಕಾರದ ಮುಂದೆ ಇಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಯಾವ ತರಹದ ಹೋರಾಟವನ್ನ ನೀವು ಹಮ್ಮಿಕೊಂಡಿದ್ರಿ? ಬೆಳಗ್ಗೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸರ್ಕಾರ? ಈ ನಮ್ಮ ಮನವಿಗೆ ಅಂದ್ರೆ ಪುಣ್ಯಭೂಮಿಯನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಹೋರಾಟ. ಆ ಹಿನ್ನೆಲೆ ಇವತ್ತು ಸುಮಾರು 10-15 ಸಾವಿರ ಜನ ಸೇರಿದ್ವಿ. ನಮಗೆ ವಿರೋಧ ಪಕ್ಷದ ನಾಯಕರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದರೆ ಸರ್ಕಾರದ ನಿಯೋಗ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಹೋಗ್ತಾ ಇದೀವಿ ನಾವು. ಸೊ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಬನ್ನಿ ಅಂತ ಹೇಳಿ. ಆದ್ರಿಂದ ಈ ಹೋರಾಟವನ್ನು ಮೊಟಕುಗೊಳಿಸಿ ನಾವು ಮುಂದಿನ ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಸರ್, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬಂದಿದ್ದಾರೆ, ಕನ್ನಡ ಪರ ಹೋರಾಟಗಾರರ ಬೆಂಬಲವೂ ಇದೆ. ಬಟ್ ಸರ್ಕಾರ ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಟ್ಟಿದೆ? ಅದೇ ಈಗ ನಾವು ಇನ್ನಷ್ಟೇ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದುವರೆಗೂ ಏನು ಸ್ಪಂದಿಸಿಲ್ಲ. ಬಹುಶಃ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಹೋದ ಮೇಲೆ ಇದು ಆಗುತ್ತೆ ಅಂತ. ಸರ್, ಚಲನಚಿತ್ರದ ನಟ ನಟಿಯರು ಏನ್ ಹೇಳ್ತಾರೆ? ಕಿಚ್ಚ ಸುದೀಪ್ ಸರ್ ನಿಮ್ಮ ಜೊತೆಗಿದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ ಮತ್ತು ಅವರು ನಿಯೋಗದಲ್ಲಿ ಇರ್ತಾರೆ. ಅದರ ನಂತರದಲ್ಲಿ ಇನ್ನು ಉಳಿದವರು ತುಂಬ ಜನ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ಈಗ ಇನ್ನು ಮುಂದಿನ ದಿನಗಳಲ್ಲಿ ಅವರನ್ನು ಒಗ್ಗೂಡಿಸಿಕೊಂಡು ಯಾವ ರೀತಿ ಹೋರಾಟವನ್ನು ರೂಪಿಸಬಹುದು ಅನ್ನೋದನ್ನು ನಮ್ಮ ಸಮಿತಿ ವಿಡಿಯೋ ಕಾಲ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಡಾಲಿ ಧನಂಜಯ ಅವರು ಕೊಟ್ಟಿದ್ದಾರೆ, ವಸಿಷ್ಠ ಸಿಂಹ ಅವರು ಕೊಟ್ಟಿದ್ದಾರೆ, ನೆನಪಿರ್ಲಿ ಪ್ರೇಮ್ ಅವರು ಕೊಟ್ಟಿದ್ದಾರೆ, ಶ್ರೀನಗರ ಕಿಟ್ಟಿ ಅವರು ಕೊಟ್ಟಿದ್ದಾರೆ, ಶ್ರುತಿ ಅಮ್ಮ ಅವರು ಕೊಟ್ಟಿದ್ದಾರೆ. ಸರ್, ಸಾಕಷ್ಟು ವರ್ಷಗಳಿಂದ ಒಂದು ಪುಣ್ಯ ಭೂಮಿಯಲ್ಲಿ ಸ್ಮಾರಕ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ವರ್ಷಗಳ ಹೋರಾಟ, ಇವತ್ತು ನಿನ್ನೆಯ ಹೋರಾಟ ಅಲ್ಲ ಅದು. ಯಾಕೆ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಸಿಗ್ತಿಲ್ಲ ಅಂತ ತಮಗೆ ಅನಿಸ್ತಾ ಇದೆ? ಇಲ್ಲ, ನಾವು ಸ್ವಲ್ಪ ಒಂದು 5 ವರ್ಷ ಮೈಸೂರಲ್ಲಿ ಆಗಲಿ ಅಂತ ಕಾದ್ವಿ. ನಮ್ಮ ಹೋರಾಟದಲ್ಲಿ ಏನು ಬದಲಾವಣೆ ಇರಲಿಲ್ಲ, ಆದರೆ ಆ ಹಾದಿಯಲ್ಲಿ ಸ್ವಲ್ಪ ನಿಂತಿದ್ವಿ. ಸೊ ಈಗ ಮೈಸೂರಲ್ಲಿ ಆಗಿರೋದ್ರಿಂದ ಇದಕ್ಕೆ ಚಾಲನೆ ಕೊಟ್ಟಿದ್ವಿ. ಅಲ್ಲ, ಅಭಿಮಾನಿಗಳು ನಿರಂತರವಾಗಿ ಈ ಒಂದು ಹೋರಾಟವನ್ನ ಮಾಡ್ತಾನೆ ಇದ್ರು, ಬಟ್ ಸರ್ಕಾರ ಎಲ್ಲೋ ಒಂದು ಕಡೆ ಹಿಂದೇಟ್ ಆಗ್ತಾ ಇದೆ ಅನ್ಸುತ್ತಾ? ಹೇಗೆ? ಸರ್ಕಾರ ಅದಕ್ಕೆ ಗೊಂದಲ ಇದೆ, ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆಗಳಿದಾವೆ. ಅಲ್ಲಿ ಮೈಸೂರಲ್ಲಿ ಮಾಡಿದೀವಲ್ಲ ಬಿಡು ಅಂತ ಕೈ ತೊಳ್ಕೊಂಡಿದ್ದಾರೆ. ಅದೆಲ್ಲ ಅಂತ್ಯ ಸಂಸ್ಕಾರಗೊಂಡಂತ ಜಾಗದಲ್ಲಿ ಇದಾಗಬೇಕು ಅನ್ನೋಂಥದ್ದನ್ನ ಮನವರಿಕೆ ಮಾಡಲಿಕ್ಕೆ ಇವತ್ತು ಈ ಹೋರಾಟ ಶಕ್ತಿ ಪ್ರದರ್ಶನ ಮಾಡಿದ್ದು ನಾವು. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ರೂಪಕ್ಕೆ ತಗೊಂಡೋಗ್ತೀವಿ. ಈಗ ವೀರಕಪುತ್ರ ಅವರ ನೇತೃತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಆಗ್ತಾ ಇದೆ. ಎಷ್ಟು ಸಂಘಟನೆಗಳು ಸಾಥ್ ಕೊಟ್ಟಿದೆ? ಮುಂದಿನ ನಿಮ್ಮ ಹೋರಾಟ ಯಾವ ತರ ಇರುತ್ತೆ? ಒಟ್ಟು 56 ಸಂಘಟನೆಗಳು ವಿಷ್ಣು ಸೇನಾ ಅಂದ್ರೆ ವಿಷ್ಣು ಅಭಿಮಾನಿ ಸಂಘಗಳು ಒಗ್ಗೂಡಿದಾವೆ. ಒಂದು. ಎರಡನೇದು, ಕನ್ನಡದ 42 ಕನ್ನಡ ಪರ ಸಂಘಟನೆಗಳು, ರಕ್ಷಣಾ ವೇದಿಕೆ, ಜೈ ಕರ್ನಾಟಕ, ವಿಜಯ ಸೇನೆ, ಕನ್ನಡ ಸಾಹಿತ್ಯ ಪರಿಷತ್ತು, ಇದೇ ಮೊಟ್ಟ ಮೊದಲನಾಗಿ ಕಾವೇರಿ ಮತ್ತು ಮಹದಾಯಿ ನಂತರ ಇಷ್ಟು ದೊಡ್ಡ ಬೆಂಬಲ ಕೊಟ್ಟಿದ್ದು ಇದೇ ಮೊದಲು. ಸೊ ಇಷ್ಟು ಹೋರಾಟ ಇದು ಕನ್ನಡಿಗರ ಹೋರಾಟವಾಗಿ ರೂಪುಗೊಂಡಿದೆ. ಸರ್, ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ರೂಪುರೇಷೆ ಯಾವ ತರ ಇರುತ್ತೆ? ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನ ಕೊಡ್ತೀರಾ? ಇಲ್ಲ, ನಾವು ಒಂದು ನಿಯೋಗವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಸ್ಪಂದಿಸ್ತಾರೆ ಅನ್ನೋಂಥ ಭರವಸೆ ಇದೆ. ಅದಿಲ್ಲ ಅಂತಂದ್ರೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಅಲ್ಲಿಗೂ ಕೂಡ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕಾಂಪೌಂಡ್ ಹೊಡೆದು ನಾವೇ ಕಟ್ಕೋತೀವಿ. ಇದಿಷ್ಟು ವೀರಕಪುತ್ರ ಅವರು ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಉಗ್ರ ಹೋರಾಟ ಅಂತೂ ಮಾಡೇ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.